ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕ್ಯಾಲ್ಕುಲೇಷನ್ ಆಫ್ ಸ್ಯಾಗ್ ನ ಬಗ್ಗೆ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡೋದಲ್ಲ, ಲಾಸ್ಟ್ ಗಂಟ ನೋಡಿ. ಸೊ ಈ ಕ್ಯಾಲ್ಕುಲೇಷನ್ ಆಫ್ ಸ್ಯಾಗ್ ನಲ್ಲಿ ಟೂ ಟೈಪ್ಸ್ ಇರುತ್ತೆ. ಒಂದು ಸಪೋರ್ಟ್ಸ್ ಏರ್ ಅಟ್ ಈಕ್ವಲ್ ಲೆವೆಲ್ ಅಂಡ್ ಸಪೋರ್ಟ್ಸ್ ಏರ್ ಅಟ್ ಅನ್ಈಕ್ವಲ್ ಲೆವೆಲ್. ಹಂಗಂದ್ರೆ ಟು ಈಕ್ವಲ್ ಲೆವೆಲ್ ಸಪೋರ್ಟ್ಸ್ ಇರುತ್ತಲ್ಲ, ಮತ್ತೆ ಟು ಅನ್ಈಕ್ವಲ್ ಸಪೋರ್ಟ್ಸ್. ಹಂಗಂದ್ರೆ ಪೋಲ್ ಇರುತ್ತಲ್ವಾ, ಎಲೆಕ್ಟ್ರಿಕಲ್ ಪೋಲ್, ಆ ಎರಡೂ ಪೋಲ್ ಈಕ್ವಲ್ ಲೆವೆಲ್ ಇರುವಂತ ಸ್ಯಾಗ್ ಕ್ರಿಯೇಟರ್ ಏನ್ ಈಕ್ವೇಶನ್ ಇರುತ್ತೆ. ಅದೇ ರೀತಿ ಎರಡು ಪೋಲ್ ಬಂದು ಅನ್ಈಕ್ವಲ್ ಆಗಿರುವಾಗ ಸ್ಯಾಗ್ ಈಕ್ವೇಶನ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ ಆಗಿ ನೋಡಿ. ಸೊ ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಎಕ್ಸ್ಪ್ರೆಷನ್ ಈ ಈಕ್ವೇಶನ್ ಇಷ್ಟೇನಾ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋ ಸ್ಕಿಪ್ ಮಾಡೋದು ನೋಡಿ. ಸೊ ಫಸ್ಟ್ ಒನ್, ಈಕ್ವಲ್ ಲೆವೆಲ್ ಸಪೋರ್ಟ್ಸ್ ನ ಬಗ್ಗೆ ನೋಡೋಣ, ಸರಿನಾ. ಸೊ ಎರಡು ಪೋಲ್ ನ ಕನ್ಸಿಡರ್ ಮಾಡ್ಕೊಂಡಿದ್ರಿ, ಆ ಪೋಲ್ ನ ನೇಮಿಂಗ್ ಕೊಟ್ಟಿದ್ದೀನಿ ಎ ಮತ್ತೆ ಬಿ ಅಂತ, ಸರಿನಾ. ಈ ಎರಡು ಪೋಲ್ ಈಕ್ವಲ್ ಲೆವೆಲ್ ಆಗಿರುತ್ತೆ. ಸೊ ವೇರಿಯೇಷನ್ ಎರಡು ಈಕ್ವಲ್ ಆಗಿರುತ್ತೆ. ಆ ಎರಡು ಪೋಲ್ ನ ಮಧ್ಯೆ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿದೀನಿ. ಆ ಕಂಡಕ್ಟರ್ ನ ಬ್ಲೂ ಕಲರ್ ಇರುತ್ತಲ್ಲ, ಇದೇ ಆ ಕಂಡಕ್ಟರ್ ಆಗಿರುತ್ತೆ. ಸೊ ಈ ಕಂಡಕ್ಟರ್ ನ ಎಲ್ ಅಂತ ಕನ್ಸಿಡರ್ ಮಾಡಿದೀನಿ. ಲೆಂತ್ ಎಲ್ ನಲ್ಲಿ ಐಡೆಂಟಿಫೈ ಮಾಡ್ತೀನಿ ಟೋಟಲ್ ಲೆಂತ್, ಸರಿನಾ. ಅದನ್ನ ಸ್ಪ್ಯಾನ್ ಅಂತ ಕರೀತಾರೆ. ಹಂಗಂದ್ರೆ ಒಂದು ಪೋಲ್ ಮತ್ತೆ ಇನ್ನೊಂದು ಪೋಲ್ ನ ಮಧ್ಯದಲ್ಲಿ ಒಂದು ಡಿಸ್ಟೆನ್ಸ್ ಇರುತ್ತಲ್ಲ, ಅದನ್ನ ಸ್ಪ್ಯಾನ್ ಅಂತ ಕರೀತಾರೆ, ಸರಿನಾ. ಸ್ಯಾಗ್ ಅಂದ್ರೆ ಆ ಪೋಲ್ ನ ಮಧ್ಯೆ ಎಲ್ಲಿರುವಂತಹ ಕಂಡಕ್ಟರ್ ಬಂದು ಸ್ಟ್ರೈಟ್ ಆಗಿ ಇರಲ್ಲ, ಸ್ವಲ್ಪ ನೇತಾಡುತ್ತಿರುತ್ತೆ, ಅದನ್ನ ಸ್ಯಾಗ್ ಅಂತ ಕರೀತಾರೆ, ಸರಿನಾ. ಅದೇ ಸ್ಯಾಗ್ ಮತ್ತೆ ಸ್ಪ್ಯಾನ್ ಇರುತ್ತೆ ಡಿಫ್ರೆನ್ಸ್. ಸೊ ಇವಾಗ ಆ ಸ್ಯಾಗ್ ನಲ್ಲಿ ಒಂದು ಲೋಯೆಸ್ಟ್ ಪಾಯಿಂಟ್ ಇರುತ್ತೆ. ಅಂದ್ರೆ ಕಂಡಕ್ಟರ್ ಬಂದು ನೇತಾಡ್ತಿರುತ್ತಲ್ಲ, ಆ ಲೋಯೆಸ್ಟ್ ಪಾಯಿಂಟ್ ಇರುತ್ತಲ್ಲ, ಅದನ್ನ ಓ ಅಂತ ಕನ್ಸಿಡರ್ ಮಾಡ್ತೀನಿ, ಸರಿನಾ. ಏನಂತ ಕನ್ಸಿಡರ್ ಮಾಡ್ತೀನಿ? ಓ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಓ ಅಂತ ಕನ್ಸಿಡರ್ ಮಾಡುವಂತ ಮಧ್ಯೆ ಇರುತ್ತಲ್ವಾ, ಅಂದ್ರೆ ಎರಡು ಪೋಲ್ ನ ಮಧ್ಯೆ ಕನ್ಸಿಡರ್ ಮಾಡಿದೀನಿ ಓ ಅಂತ, ಯಾಕಂದ್ರೆ ಅದೇ ಲೋಯೆಸ್ಟ್ ಪಾಯಿಂಟ್. ಆ ಎರಡು ಪೋಲ್ ನ ಮಧ್ಯೆ ಕನ್ಸಿಡರ್ ಮಾಡಿರುವಂತದ್ದು ಡಿವೈಡ್ ಮಾಡ್ತೀನಿ, ಅರ್ಧ ಡಿವೈಡ್ ಮಾಡ್ತೀನಿ. ಸೊ ಅದಕ್ಕೆ L/2 ಹಾಫ್ ಲೆಂತ್ ಅಂತ ಐಡೆಂಟಿಫೈ ಮಾಡಿದೀನಿ ಅಲ್ವಾ. ಇಲ್ಲಿ ನೋಡಿ L/2 ಎ ಪಕ್ಕದಲ್ಲಿ L/2 ಅಂತಿದೆ, ಅದೇ ರೀತಿ ಬಿ ಪಕ್ಕದಲ್ಲಿ L/2 ಅಂತ ಇದೆ, ಯಾಕಂದ್ರೆ ಅರ್ಧ. ಸೊ ಟೋಟಲ್ ಬಂದು ಎಲ್ ಅಂತ ಇರುತ್ತೆ, ಲೆಂತ್. ಸೊ ಅದನ್ನ ಡಿವೈಡ್ ಮಾಡಿದ್ರೆ L/2 ಆಗುತ್ತೆ. ಸೊ ಅದಕ್ಕೋಸ್ಕರ L/2 ಅಂತ ಮೆನ್ಷನ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಟಿ ಅಂದ್ರೆ ಟೆನ್ಷನ್ ಆಫ್ ದ ಕಂಡಕ್ಟರ್. ಸೊ ಲೋಯೆಸ್ಟ್ ಪಾಯಿಂಟ್ ನಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಸೊ ಅದನ್ನ ಓ ಅಂತ ಐಡೆಂಟಿಫೈ ಮಾಡಿದ್ದೆ ಲೋಯೆಸ್ಟ್ ಪಾಯಿಂಟ್ ನ. ಸೊ ಅಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಸರಿನಾ. ಸೊ ಮತ್ತೆ ಅದಾದ್ಮೇಲೆ ಡಬ್ಲ್ಯೂ, ವೇಟ್ ಪರ್ ಯೂನಿಟ್ ಲೆಂತ್ ಆಫ್ ಕಂಡಕ್ಟರ್. ಡಬ್ಲ್ಯೂ ಅಂದ್ರೆ ವೇಟ್ ಪರ್ ಯೂನಿಟ್ ಪರ್ ಲೆಂತ್ ಆಫ್ ಕಂಡಕ್ಟರ್, ಸರಿನಾ. ಸೊ ಇಲ್ಲಿ x/2 ಅಂತ ಮೆನ್ಷನ್ ಮಾಡಿದೀನಿ. ಸೊ ಮತ್ತೆ ಇಲ್ಲಿ ಪಿ ಅಂತ ಒಂದು ಕನ್ಸಿಡರ್ ಮಾಡಿದೀನಿ ನೋಡಿ ಇಲ್ಲಿ. ಸೊ ಪಿ ಅಂತ ಕನ್ಸಿಡರ್ ಮಾಡಿದ್ರೆ ಏನಕ್ಕೋಸ್ಕರ ಅಂದ್ರೆ ಓ ಯಾವ್ದಾದ್ರು ಹಾಫ್ ಸೈಡ್ ನಲ್ಲಿ ಯಾವ್ದಾದ್ರು ಒಂದು ಸೈಡ್ ನಲ್ಲಿ ಮಾತ್ರ ತಗೋಣ, ಎ ಸೈಡ್ ಅಥವಾ ಬಿ ಸೈಡ್ ತಗೋಬೇಕು, ಹಾಫ್ ಸೈಡ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬಿ ಸೈಡ್ ಕನ್ಸಿಡರ್ ಮಾಡಿದೀನಿ. ಓ ಮತ್ತೆ ಬಿ ಸೈಡ್ ನ ಮಧ್ಯೆ ಒಂದು ಆ ಸ್ಯಾಗ್ ಇರುತ್ತಲ್ವಾ, ಆ ಕಂಡಕ್ಟರ್, ಅದರಲ್ಲಿ ಮತ್ತೆ ಒಂದು ಮಿಡಲ್ ಮಾಡ್ತೀನಿ. ಸೊ ಅದೊಂದು ಪಿ ಅಂತ ಕನ್ಸಿಡರ್ ಮಾಡಿದೀನಿ. ಸೊ ಅದಕ್ಕೆ ಪಿ ಅಂತ ನೇಮಿಂಗ್ ಕೊಟ್ಟಿದ್ದೀನಿ. ಸೊ ಈ ಪಿ ಮತ್ತೆ ಓ ಇರುವಂತ ಡಿಸ್ಟೆನ್ಸ್ ಲೆಂತ್ ಇರುತ್ತಲ್ಲ, ಅದನ್ನ ಎಕ್ಸ್ ಅಂತ ಬರೀತೀನಿ. ಸೊ ಅದಕ್ಕೆ ಎಕ್ಸ್ ಅಂತ ಮೆನ್ಷನ್ ಮಾಡಿದೀನಿ. ಸೊ ಇಲ್ಲಿ x/2 ಅಂತ ಮಾಡಿದೀನಲ್ವಾ. ಸೊ x/2 ಅನ್ನುವಂಥದ್ದು ಓ ಮತ್ತೆ ಪಿ ಮಧ್ಯೆ ಡಿಸ್ಟೆನ್ಸ್ ಇರುತ್ತಲ್ವಾ, ಅದನ್ನ x/2 ಅಂತ ಮೆನ್ಷನ್ ಮಾಡಿದೀನಿ, ಸರಿ. x/2 ಇಲ್ಲಿ ಎ ಮತ್ತೆ ಓ ಮಧ್ಯೆ L/2 ಅಂತ ಮೆನ್ಷನ್ ಮಾಡಿದೆ. ಅದೇ ರೀತಿ ಬಿ ಮತ್ತೆ ಓ ಮಧ್ಯೆ L/2 ಅಂತ ಮೆನ್ಷನ್ ಮಾಡಿದೆ. ಅದೇ ರೀತಿ ಓ ಮತ್ತೆ ಪಿ ಮಧ್ಯದಲ್ಲಿರುವಂತದ್ದನ್ನ x/2 ಅಂತ ಮೆನ್ಷನ್ ಮಾಡ್ತೇನೆ. ಸೊ ಮತ್ತೆ y ಅನ್ನುವಂಥದ್ದು ಓ ಮತ್ತೆ ಪಿ ಹೈಟ್ ಇರುತ್ತಲ್ವಾ, ಅಂದ್ರೆ ಸ್ಪ್ಯಾನ್ ಲೆಂತ್ ಇರುತ್ತಲ್ವಾ, ಅದನ್ನ y ಅಂತ ಕನ್ಸಿಡರ್ ಮಾಡಿದ್ರಿ. ಓ ಮತ್ತೆ ಬಿ ಇರುವಂತ ಸ್ಪ್ಯಾನ್ ಲೆಂತ್ ಇರುತ್ತಲ್ವಾ, ಅದನ್ನ ಎಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಲೆಂತ್ ಎಲ್ಲ ಹೈಟ್ ಅಂತ, ಸರಿನಾ. ಸೊ ಎಸ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇವಾಗ ಈಕ್ವೇಷನ್ಸ್ ನ ಬಗ್ಗೆ ನೋಡೋಣ. ಸೊ ಫಸ್ಟ್, ದ ಟೆನ್ಷನ್ ಟಿ ಆಕ್ಟಿಂಗ್ ಅಟ್ ಪಾಯಿಂಟ್ ಓ ಈಕ್ವೇಟ್ ಅಟ್ ದ ಮೂಮೆಂಟ್ ಆಫ್ ಟು ಫೋರ್ಸ್ ಆಕ್ಟಿಂಗ್ ಓ. ಹಂಗಂದ್ರೆ ಓ ಅನ್ನುವಂಥದ್ರಲ್ಲಿ ಎರಡು ಫೋರ್ಸ್ ಆಕ್ಟಿಂಗ್ ಆಗ್ತದೆ, ಒಂದು ಟೆನ್ಷನ್, ಇನ್ನೊಂದು ಒಂದು ವೈ. ಯಾಕೆಂದ್ರೆ ಟೆನ್ಷನ್ ಲೆಂತ್ ಅಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗಿದೆ, ಮತ್ತೆ ಹೈಟ್ ಅಲ್ಲಿ ಒಂದು ಫೋರ್ಸ್ ಕ್ರಿಯೇಟ್ ಆಗಿದೆ. ಅದಕ್ಕೆ ಟಿ ಮತ್ತೆ ವೈ ಅಂತ ಕನ್ಸಿಡರ್ ಮಾಡಿದೀನಿ ನೋಡಿ. ಇಲ್ಲಿ ಟಿ ಒಂದು ಆಕ್ಟಿಂಗ್ ಆಗ್ತಿದೆ, ಮತ್ತೆ ವೈ ಅನ್ನುವಂಥದ್ದು ಒಂದು ಫೋರ್ಸ್ ಕ್ರಿಯೇಟ್ ಆಗಿ ಇಲ್ಲಿ ಆಕ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಟಿ ಮತ್ತೆ ವೈ ಅಂತ ಇಲ್ಲಿ ಫಸ್ಟ್ ಮೂರನೇ ಪಾಯಿಂಟ್ ಅಲ್ಲಿ ಬರ್ಕೊಂಡಿದ್ದೀನಿ ಟಿ ವೈ. ಸೊ ಅದಕ್ಕೆ ಈಕ್ವಲ್ ಆಗಿ ಏನ್ ಬರೀಬಹುದು ಅಂದ್ರೆ ಟಿ ಅಂದ್ರೆ
ಡಬ್ಲ್ಯೂ ಎಕ್ಸ್ ಅಂತ ಸರಿನಾ. ಟಿ ಅಂದ್ರೆ ಡಬ್ಲ್ಯೂ ಎಕ್ಸ್ ಅಂದ್ರೆ, ವೈ ಅಂದ್ರೆ ಏನು ಹೇಳಿ, ಎಕ್ಸ್ ಡಿವೈಡ್ ಬೈ 2 ಅಂತ. ಸೊ ಅದಕ್ಕೋಸ್ಕರ ನಾನು ಸಿಂಪ್ಲಿಫೈ ಮಾಡಿ ಡಬ್ಲ್ಯೂ ಎಕ್ಸ್ ಇಂಟು ಎಕ್ಸ್ ಡಿವೈಡ್ ಬೈ 2 ಅಂತ ಬರ್ಕೊಂಡಿದ್ದೀನಿ, ಅಥವಾ ಡಬ್ಲ್ಯೂ ಎಕ್ಸ್ ಇಂಟು ಎಕ್ಸ್ ಡಿವೈಡ್ ಬೈ 2 ಅಂತ ಬರೀಬಹುದು. ಸೊ ಮತ್ತೆ ಈ ಈಕ್ವೇಶನ್ ನಾನು ಸಿಂಪ್ಲಿಫೈ ಮಾಡಿದ್ರೆ, ಐ ಮೀನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ. ಸೊ ವೈ ಈಸ್ ಈಕ್ವಲ್ ಟು ಡಬ್ಲ್ಯೂ ಎಕ್ಸ್ ಇಂಟು ಎಕ್ಸ್ ನ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀನಿ, ಡಿವೈಡ್ ಬೈ 2t ಅಂತ ಬರ್ಕೊಂಡಿದ್ದೀನಿ. ಏನ್ ರೀಸನ್ಗೋಸ್ಕರ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ ಸರಿನಾ. ಟಿ ಮತ್ತೆ ವೈ ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ, ವೈ ನ ಇರಿಸ್ಕೊಂಡು ಸೊ ಟಿ ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಡಬ್ಲ್ಯೂ ಎಕ್ಸ್ ಸ್ಕ್ವೇರ್ ಇಂಟು ಡಿವೈಡ್ ಬೈ 2 ಅಂತ ಬಂತು, ಡಿವೈಡ್ ಬೈ 2 ಇಂಟು ಟಿ ಅಂತ ಬಂದಿದೆ ಸರಿನಾ. ಸೊ ಇವಾಗ ದ ಮ್ಯಾಕ್ಸಿಮಮ್ ಸ್ಯಾಗ್ ಫ್ರಮ್ ಎನಿ ಸಪೋರ್ಟ್ಸ್ ಅಂದ್ರೆ ಯಾವ್ದಾದ್ರು ಸಪೋರ್ಟ್ ನಲ್ಲಿ, ಎ ಅಥವಾ ಬಿ ಸಪೋರ್ಟ್ ನಲ್ಲಿ, ಅಂದ್ರೆ ಇವಾಗ ನಾವು ಬಿ ಸಪೋರ್ಟ್ ನಲ್ಲಿ ಮಾತ್ರ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ಸರಿನಾ. ಅದಕ್ಕೋಸ್ಕರ ಇವಾಗ ಎಕ್ಸ್ ಅಂದ್ರೆ ಏನು, ಎಕ್ಸ್ ಅಂದ್ರೆ ಎಲ್ ಡಿವೈಡ್ ಬೈ 2 ಅಂತ. ಹಂಗಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ನಲ್ಲಿ ಎ ಮತ್ತು ಬಿ ಅಥವಾ ಓ ಮತ್ತು ಬಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿದೆ. ಅದಕ್ಕೆ ಎಕ್ಸ್ ಅಂದ್ರೆ ಏನೇಳಿ ಎಲ್ ಬೈ 2 ಅಲ್ವಾ, ಅರ್ಧ ಲೆಂತ್. ಸೊ ಅದಕ್ಕೋಸ್ಕರ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಬೈ 2 ಅಂತ ಬರ್ಕೊಂಡಿದ್ದೀನಿ. ಸೊ ಅದನ್ನ ಈಕ್ವೇಶನ್ ನಂಬರ್ 1 ಅಂತ ಕನ್ಸಿಡರ್ ಮಾಡ್ತೀನಿ ಸರಿನಾ. ಈಕ್ವೇಶನ್ ನಂಬರ್ 1. ಸೊ ಇವಾಗ ವೈ ಈಸ್ ಈಕ್ವಲ್ ಟು ಎಸ್ ಅಂತ ಬರ್ಕೊಂಡಿದ್ದೀನಿ. ಏನ್ ರೀಸನ್ಗೋಸ್ಕರ ಅಂದ್ರೆ ಎಸ್ ಅಂದ್ರೆ ಓ ಮತ್ತೆ ಬಿ ಇರುವಂತ ಹೈಟ್, ಸೇಮ್ ಅದೇ ರೀತಿ ವೈ ಅಂದ್ರೆ ಓ ಮತ್ತೆ ಪಿ ಇರುವಂತ ಹೈಟ್. ಸೊ ಅದಕ್ಕೆ ವೈ ಈಸ್ ಈಕ್ವಲ್ ಟು ಎಸ್ ಅಂತ ಬರ್ಕೊಂಡಿದ್ದೀನಿ. ಇವಾಗ ಈಕ್ವೇಶನ್ ನಂಬರ್ 1 ನ ಎಸ್ ಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ದೇರ್ ಫೋರ್ ಸ್ಯಾಗ್ ಈಸ್ ಈಕ್ವಲ್ ಟು, ಹಾಗಂದ್ರೆ ಎಸ್ ಅಂದ್ರೆ ಸ್ಯಾಗ್ ಸರಿನಾ. ಎಸ್ ಈಸ್ ಈಕ್ವಲ್ ಟು ಡಬ್ಲ್ಯೂ, ಎಸ್ ಅಂದ್ರೆ ಏನು ಹೇಳಿ. ಸೊ ದೇರ್ ಫೋರ್ ಎಸ್ ಅಂದ್ರೂ ಒಂದೇ, ವೈ ಅಂದ್ರೂ ಒಂದೇ. ಸೊ ಅದಕ್ಕೋಸ್ಕರ ಎಸ್ ಈಸ್ ಈಕ್ವಲ್ ಟು ವೈ ಅಲ್ಲಿ ಏನ್ ಬರೆದಿದ್ದು ಡಬ್ಲ್ಯೂ ಎಕ್ಸ್ ಸ್ಕ್ವೈರ್ ಡಿವೈಡ್ ಬೈ, ಇಲ್ಲಿ ನೋಡಿ ಡಬ್ಲ್ಯೂ ಎಕ್ಸ್ ಸ್ಕ್ವೈರ್ ಡಿವೈಡ್ ಬೈ 2 ಇಂಟು ಟಿ ಅಂತ ಬರ್ಕೊಂಡಿದ್ಲ. ಇವಾಗ ಅದೇ ಡಬ್ಲ್ಯೂ ನ ಹಂಗೆ ಬರ್ಕೊಂಡಿದ್ನಿ ಎಕ್ಸ್ ಸ್ಕ್ವೈರ್ ಜಾಗದಲ್ಲಿ. ಈಕ್ವೇಶನ್ ನಂಬರ್ 1, ಈ ಈಕ್ವೇಶನ್ ನಂಬರ್ 1 ನ ಸಬ್ಸ್ಟಿಟ್ಯೂಟ್ ಮಾಡಿದೀನಿ, ಎಲ್ ಡಿವೈಡ್ ಬೈ 2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿದ್ನಿ ಸರಿನಾ. ಸೊ ಅದಾದ್ಮೇಲೆ 2 ಇಂಟು ಟಿ ನ ಹಂಗೆ ಬರ್ಕೊಂಡಿದ್ನಿ. ಸೊ ಇಲ್ಲಿ ಸ್ಕ್ವಯರ್ ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಗಾದ್ರೆ ಇದರಲ್ಲಿ 2 ಡಿವೈಡ್ ಬೈ ಆಗುತ್ತಲ್ವಾ, ಅಂದ್ರೆ ಎಲ್ ಸ್ಕ್ವೇರ್ ಮತ್ತೆ 2 ಸ್ಕ್ವೇರ್ ಆಗುತ್ತೆ. ಅದಕ್ಕೆ 2 ಇಂಟು 2 ಕ್ಯಾನ್ಸಲ್ ಆಯ್ತು, ಎಲ್ ಸ್ಕ್ವೇರ್ ಹಂಗೆ ಉಳ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ಫೈನಲ್ ಈಕ್ವೇಶನ್ ಬಂದು ಎಸ್ ಈಸ್ ಈಕ್ವಲ್ ಟು ಡಬ್ಲ್ಯೂ ಎಲ್ ಸ್ಕ್ವೇರ್ ಡಿವೈಡ್ ಬೈ 8t. ಹಂಗಂದ್ರೆ ಇದು ಮತ್ತೆ ಇದು ಮಲ್ಟಿಪ್ಲಿಕೇಶನ್ ಆದಾಗ 8 ಇಂಟು ಟಿ ಆಗುತ್ತೆ. ಸೊ ಇದೇ ಫೈನಲ್ ಈಕ್ವೇಶನ್ ಆಗಿರುತ್ತೆ. ಸೊ ಇದು ಒಂದು ಎರಡು ಪೋಲ್ ಬೈ ಈಕ್ವಲ್ ಆಗಿರುವಂತ ಸ್ಯಾಗ್ ಈಕ್ವೇಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಎರಡು ಪೋಲ್ ಬಂದು ಅನ್ಈಕ್ವಲ್ ಆಗಿರುವಾಗ ಯಾವ ರೀತಿ ಕ್ಯಾಲ್ಕುಲೇಷನ್ ಈಕ್ವೇಶನ್ ಇರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡೋದು ಲಾಸ್ಟ್ ಇಂದ ಫುಲ್ ಆಗಿ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು. ಇದೇ ರೀತಿ ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಎಕ್ಸಾಮ್ಗೆ ಬೇಗ ತಿಳ್ಕೊತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.